ಕಾವೇರಿಯ ದಂಡೆಯ ಮೇಲಿರುವ ಚಿಕ್ಕ ಹಳ್ಳಿ ಸಾವಿತ್ರಿಪುರ ಮೈಸೂರಿನಿಂದ ಕೇವಲ 1 ಗಂಟೆಯ ಪ್ರಯಾಣದಲ್ಲಿ ದೂರದಲ್ಲಿತ್ತು. ಬೆಳಗ್ಗೆ ಚಿಲಿಪಿಲಿಗೂಡುವ ಕೋಗಿಲೆ ಕೂಗು, ಕಾವೇರಿಯ ತಂಪಾದ ಗಾಳಿ, ದೂರದಲ್ಲಿ ಕೇಳುವ ದೇವಸ್ಥಾನದ ಗಂಟೆಯ ಸದ್ದು ಈ ಊರಿನ ಜೀವನವನ್ನು ಸರಳವಾಗಿಯೂ ಸುಂದರವಾಗಿಯೂ ಮಾಡಿತ್ತು. ಈ ಊರಿನ ಒಂದು ಚಿಕ್ಕ ಗಲ್ಲಿಯಲ್ಲಿ ಶಾಂತಿ ಟೈಲರಿಂಗ್ ಎಂಬ ಸಣ್ಣ ಅಂಗಡಿ ಕೂಡ ಇತ್ತು. ಶಾಂತಿಗೆ 32 ವರ್ಷ. ಆಕೆಗೆ ಮುಖದಲ್ಲಿ ಒಂದು ರೀತಿಯ ನಿಗೂಢ ಸೌಂದರ್ಯವಿತ್ತು. ಕಣ್ಣುಗಳಲ್ಲಿ ಕನಸಿನ ಜೊತೆಗೆ ಕಷ್ಟದ ಕಥೆಯು ಮಿಶ್ರಿತವಾಗಿತ್ತು. ಆಕೆಯ ಗಂಡ ರಾಜು ಒಂದು ದಿನ ಊರಿನ ಕೊನೆಯ ಬಸ್ ಹಿಡಿದು ಕೆಲಸಕ್ಕೆ ಹೋಗುತ್ತೇನೆಂದು ಹೊರಟಿದ್ದ. ಆಗಿನಿಂದ ಆತನ ಸುಳಿವೇ ಇರಲಿಲ್ಲ. ಶಾಂತಿಗೆ 2 ಮಕ್ಕಳು. ಅಕ್ಷಯ 8 ವರ್ಷದ ಬುದ್ಧಿವಂತ ಹುಡುಗ, ಚಿನ್ಮಯಿ 5 ವರ್ಷದ ತುಂಟ ಮಗಳು. ಶಾಂತಿಯ ಜೀವನ ಸುಲಭವಾಗಿರಲಿಲ್ಲ. ಗಂಡ ತೊರೆದಾಗ ಊರಿನ ಜನರ ಕಣ್ಣುಗಳು ಆಕೆಯನ್ನು ತೀರ್ಪು ತೀರಿಸಿದವು. ಅವಳೇನೋ ತಪ್ಪು ಮಾಡಿರಬೇಕು, ಇಲ್ಲಾಂದ್ರೆ ಗಂಡ ಯಾಕೆ ಹೋಗ್ತಾನೆ ಎಂದು ಗುಸುಗುಸು ಮಾತಾಡಿಕೊಂಡರು. ಆದರೆ ಶಾಂತಿ ತನ್ನ ಕಷ್ಟವನ್ನು ತನ್ನ ಕೈಚಳಕದಲ್ಲಿ ಅಡಗಿಸಿಕೊಂಡಿದ್ದಳು. ಆಕೆಯ ಹೊಲಿಗೆಯ ಕೆಲಸಕ್ಕೆ ಊರಿನಾದ್ಯಂತ ಬೇಡಿಕೆ ಇತ್ತು. ಆಕೆಯ ಬ್ಲೌಸ್ಗಳು, ಚೂಡಿದಾರಗಳು ಒಂದು ರೀತಿಯ ಕಲಾಕೃತಿಯಂತಾಯಿದ್ದವು. ಶಾಂತಿಯ ಶಾಪ್ನ ಎದುರಿಗೆ ಒಂದು ದೊಡ್ಡ ಮನೆ ಇತ್ತು. ಅದು ವಿಕಾಸ್ನ ಕುಟುಂಬದ್ದು. ವಿಕಾಸ್ 38 ವರ್ಷದ ಒಳ್ಳೆಯ ಯುವಕ. ಮೈಸೂರಿನ ಕಾಲೇಜಿನಲ್ಲಿ ಕಾಮರ್ಸ್ ಓದಿ ಈಗ ಒಂದು ಗೌರ್ಮೆಂಟ್ ಕಂಪನಿಯಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದ. ಅವನ ಮುಖದಲ್ಲಿ ಯಾವಾಗಲೂ ಒಂದು ರೀತಿಯ ಉತ್ಸಾಹ ಇತ್ತು. ಆದರೆ ಒಳಗೊಳಗೆ ಒಂದಿಷ್ಟು ಒಂಟಿತನವೂ ಇತ್ತು. ವಿಕಾಸ್ಗೆ ಶಾಂತಿಯನ್ನು ಮೊದಲ ಬಾರಿಗೆ ಗಮನಿಸಿದ್ದು ಒಂದು ಮಳೆಯ ಸಂಜೆ. ಶಾಂತಿ ತನ್ನ ಶಾಪ್ನ ಕಿಟಕಿಯ ಬಳಿ ನಿಂತು ದೂರದ ಕಾವೇರಿಯನ್ನು ನೋಡುತ್ತಿದ್ದಳು. ಆಕೆಯ ಕಣ್ಣುಗಳಲ್ಲಿ ಒಂದು ರೀತಿಯ ಶಾಂತಿಯೂ ದುಃಖವೂ ಕಾಣಿಸಿತು. ವಿಕಾಸ್ಗೆ ಆ ದೃಶ್ಯ ಒಂದು ಕಾವ್ಯದಂತೆ ಕಂಡಿತು. ಒಂದು ದಿನ ವಿಕಾಸ್ನ ತಾಯಿ ಗೀತಮ್ಮ ತನ್ನ ಚೂಡಿದಾರಕ್ಕೆ ಹೊಲಿಗೆ ಕೊಡಲು ಶಾಂತಿಯ ಶಾಪ್ಗೆ ಬಂದಳು. ವಿಕಾಸ್ ಜೊತೆಗೆ ಬಂದಿದ್ದ. ಶಾಂತಿ, ಇವನೇ ನನ್ನ ಮಗ ವಿಕಾಸ್. ಕಾಲೇಜು ಮುಗಿಸಿ ಈಗ ಒಳ್ಳೆ ಕೆಲಸ ಮಾಡ್ತಾನೆ ಎಂದು ಗೀತಮ್ಮ ಹೇಳಿದಳು. ಶಾಂತಿ ತಲೆ ತಗ್ಗಿಸಿ ಒಂದು ಸೌಮ್ಯ ನಗೆಯಿಂದ ಸರಿ ಆಂಟಿ ಎಂದಳು. ಆದರೆ ಆ ಕ್ಷಣದಲ್ಲಿ ವಿಕಾಸ್ನ ಹೃದಯದಲ್ಲಿ ಏನೋ ಒಂದು ಕಿಡಿ ಹೊತ್ತಿತ್ತು. ದಿನಗಳು ಕಳೆದಂತೆ ವಿಕಾಸ್ ಶಾಂತಿಯ ಶಾಪ್ಗೆ ಆಗಾಗ ಬರತೊಡಗಿದ. ಕೆಲವೊಮ್ಮೆ ಅಮ್ಮ ಒಂದು ಬಟ್ಟೆ ಕೊಡಲು ಹೇಳಿದ್ದಾರೆ ಎಂದು ನೇವೆ ಹೇಳಿದ. ಕೆಲವೊಮ್ಮೆ ಕಾಫಿ ಕುಡಿಯೋಣವೇ ಎಂದು ಹೇಳಿದ. ಶಾಂತಿಗೆ ಮೊದಲಿಗೆ ಇದು ಸರಿಯೇನೋ ಎಂಬ ಗೊಂದಲವಿತ್ತು. ಆಕೆಯ ಜೀವನದ ಕಷ್ಟಗಳು, ಮಕ್ಕಳ ಜವಾಬ್ದಾರಿ, ಊರಿನ ಜನರ ಕಣ್ಣುಗಳು ಎಲ್ಲವೂ ಆಕೆಯನ್ನು ಎಚ್ಚರಿಯಿಂದಿರಲು ಕಲಿಸಿದವು. ಆದರೆ ವಿಕಾಸ್ನ ಮಾತುಗಳಲ್ಲಿ, ಆತನ ಕಣ್ಣುಗಳಲ್ಲಿ ಒಂದು ರೀತಿಯ ನಿಜವಾದ ಕಾಳಜಿ ಇತ್ತು. ಒಂದು ದಿನ ಕಾವೇರಿಯ ದಂಡೆಯ ಬಳಿ ಇಬ್ಬರು ನಡೆಯುತ್ತಿದ್ದಾಗ ವಿಕಾಸ್ ಹೇಳಿದ, ಶಾಂತಿ, ನಿನ್ನ ಕಷ್ಟಗಳನ್ನು ನೋಡಿ ನನಗೆ ಒಂದು ರೀತಿಯ ಗೌರವ ಬರುತ್ತೆ. ಆದರೆ ನೀನು ಒಂಟಿಯಾಗಿರುವುದು ಏಕೆ? ನಿನಗೆ ಒಬ್ಬ ಒಡನಾಡಿ ಇದ್ದರೆ, ನಿನ್ನ ಮಕ್ಕಳಿಗೆ ಒಂದು ತಂದೆಯ ರಕ್ಷಣೆ ಇದ್ದರೆ. ಶಾಂತಿ ಒಂದು ಕ್ಷಣ ಸುಮ್ಮನಾದಳು. ಆಕೆಯ ಕಣ್ಣುಗಳು ತುಂಬಿ ಬಂದವು. ವಿಕಾಸ್, ನನ್ನ ಜೀವನ ಸುಲಭವಲ್ಲ. ನನ್ನ ಮಕ್ಕಳೇ ನನ್ನ ಎಲ್ಲವೂ. ಆದರೆ ನಾನು ಮತ್ತೆ ಯಾರನ್ನಾದರೂ ನಂಬಲು ಹೆದರುತ್ತೇನೆ ಎಂದಳು. ವಿಕಾಸ್ ಆಕೆಯ ಕೈಯನ್ನು ಒತ್ತಿದ. ನಾನಿದ್ದೇನೆ ಶಾಂತಿ, ನಿನಗೆ ಒಂದು ಒಳ್ಳೆಯ ಜೀವನ ಕೊಡಲು ಪ್ರಯತ್ನಿಸುತ್ತೇನೆ ಎಂದ. ಶಾಂತಿ ಮತ್ತು ವಿಕಾಸ್ನ ಸಂಬಂಧ ಊರಿನ ಕಣ್ಣುಗಳಿಗೆ ಬೀಳತೊಡಗಿತು. ಅವಳೊಬ್ಬ ವಿಧವೆ, 2 ಮಕ್ಕಳ ತಾಯಿ. ವಿಕಾಸ್ಗೆ ಇನ್ನೊಂದು ಹೊಸ ಹುಡುಗಿಯನ್ನು ಯಾಕೆ ನೋಡಬಾರದು ಎಂದು ಊರಿನ ಜನ ಗುಸುಗುಸು ಮಾತಾಡಿಕೊಂಡರು. ವಿಕಾಸ್ನ ಮನೆಯಲ್ಲಿ ಈ ವಿಷಯ ಗೊತ್ತಾದಾಗ ಒಂದು ದೊಡ್ಡ ಕಲಹವೇ ಆಯಿತು. ವಿಕಾಸ್ನ ತಂದೆ ರಾಮಯ್ಯ ಗದರಿದರು. ನಿನಗೆ ಈ ಊರಿನಲ್ಲಿ ಬೇರೆ ಯಾವ ಹುಡುಗಿಯೂ ಸಿಗಲಿಲ್ಲವೇ? ಆಕೆಯ ಜೊತೆಗೆ ನೀನು ಇದ್ದರೆ ಊರಿನವರು ನಮ್ಮನ್ನು ಏನೆಂದುಕೊಳ್ಳುತ್ತಾರೆ? ವಿಕಾಸ್ನ ತಾಯಿ ಗೀತಮ್ಮ ಸೌಮ್ಯವಾಗಿ ಹೇಳಿದಳು. ವಿಕಾಸ್, ಶಾಂತಿ ಒಳ್ಳೆಯವಳು. ಆದರೆ ಈ ಊರಿನ ಜನರ ಕಣ್ಣುಗಳಿಂದ ನಾವು ತಪ್ಪಿಸಿಕೊಳ್ಳಲಾರೆವು. ವಿಕಾಸ್ನ ಮನಸ್ಸು ಗೊಂದಲದಲ್ಲಿತ್ತು. ಒಂದೆಡೆ ಶಾಂತಿಯ ಮೇಲಿನ ಪ್ರೀತಿ, ಇನ್ನೊಂದೆಡೆ ಕುಟುಂಬದ ಗೌರವ, ಸಮಾಜದ ಭಯ. ಆತ ಶಾಂತಿಯನ್ನು ಮದುವೆಯಾಗಬೇಕೆಂದು ಬಯಸಿದ. ಆದರೆ ಒಂದು ದಿನ ಆತನ ಗೆಳೆಯ ಸುರೇಶ್ ಹೇಳಿದ, ವಿಕಾಸ್, ಒಂದು ವೇಳೆ ನೀನು ಶಾಂತಿಯನ್ನು ಮದುವೆಯಾದರೆ ನಿನ್ನ ಕುಟುಂಬವನ್ನು ಊರಿನವರು ಒಪ್ಪಿಕೊಳ್ಳುವುದಿಲ್ಲ. ನಿನಗೆ ಒಂದು ಹೊಸ ಜೀವನವನ್ನು ಆರಂಭಿಸಲು ಅವಕಾಶವಿರುವಾಗ ಯಾಕೆ ಈ ಕಷ್ಟ? ವಿಕಾಸ್ನ ಮನಸ್ಸು ಒಡಮಿಡಿತೊಡಗಿತು. ಒಂದು ದಿನ ಆತ ಶಾಂತಿಯನ್ನು ಊರಿನ ಒಂದು ಚಿಕ್ಕ ದೇವಸ್ಥಾನದ ಹಿಂಭಾಗದ ರೂಮಿಗೆ ಕರೆದ. ಶಾಂತಿ, ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ. ಆದರೆ ನನ್ನ ಕುಟುಂಬ ಒಪ್ಪುವುದಿಲ್ಲ, ಊರಿನವರು ಒಪ್ಪುವುದಿಲ್ಲ. ನಾನು ಇದನ್ನು ಮುಂದುವರಿಸಲಾರೆ ಎಂದ. ಶಾಂತಿಯ ಕಣ್ಣುಗಳು ತುಂಬಿ ಬಂದವು. ಆಕೆ ಒಂದೇ ಒಂದು ಮಾತನಾಡಲಿಲ್ಲ. ಆಕೆಯ ಮೌನವೇ ಆಕೆಯ ದುಃಖದ ಕಥೆಯನ್ನು ಹೇಳಿತು. ವಿಕಾಸ್ ಆಕೆಯನ್ನು ತನ್ನ ಫೋನ್ನಿಂದ ಬ್ಲಾಕ್ ಮಾಡಿದ. ಆತ ತನ್ನ ಜೀವನದಿಂದ ಶಾಂತಿಯನ್ನು ದೂರವಿಟ್ಟ. ಶಾಂತಿಗೆ ಆ ದಿನ ಜಗತ್ತೇ ಕಗ್ಗತ್ತಲಾಯಿತು. ಆಕೆ ತನ್ನ ಶಾಪ್ಗೆ ಮರಳಿ ರಾತ್ರಿವರೆಗೂ ಯಾವ ಮಾತು ಆಡದೆ ಕೆಲಸ ಮಾಡಿದಳು. ಅಕ್ಷಯ ಮತ್ತು ಚಿನ್ಮಯಿ ತಮ್ಮ ಅಮ್ಮ ಏನಾಯಿತೆಂದು ಕೇಳಿದಾಗ ಆಕೆ ಕೇವಲ, ಏನಿಲ್ಲ ಮಕ್ಕಳೇ, ನೀವು ಓದಿ ಎಂದು ತಾಯಿಯ ಧೈರ್ಯವನ್ನು ತೊಟ್ಟಳು. ವಿಕಾಸ್ನ ಕುಟುಂಬ ಊರಿನ ಒಂದು ಬಡವ ಕುಟುಂಬದಿಂದ ರಮ್ಯಾ ಎಂಬ ಹುಡುಗಿಯನನ್ನು ಕರೆತಂದು ಮದುವೆ ಮಾಡಿಸಿತ್ತು.
ರಮ್ಯಾಗೆ 24 ವರ್ಷ, ಸರಳವಾದ ಒಳ್ಳೆಯ ಹುಡುಗಿ. ಆಕೆ ಕಾಲೇಜಿನಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡುವ ಕನಸು ಕಂಡಿದ್ದಳು. ಆದರೆ ಕುಟುಂಬದ ಒತ್ತಡದಿಂದ ಮದುವೆಗೆ ಒಪ್ಪಿಕೊಂಡಿದ್ದಳು. ವಿಕಾಸ್ ರಮ್ಯಾಳೊಂದಿಗೆ ಒಂದು ರೀತಿಯ ಜವಾಬ್ದಾರಿಯಿಂದ ಜೀವನವನ್ನು ಆರಂಭಿಸಿದ. ಆದರೆ ಆತನ ಮನಸ್ಸು ಶಾಂತಿಯ ಬಳಿಯೇ ಇತ್ತು. ರಮ್ಯಾಗೆ ನಾನು ದೂರದಲ್ಲಿ ಕೆಲಸ ಮಾಡುತ್ತೇನೆ, ತಿಂಗಳಿಗೊಮ್ಮೆ ಬರುತ್ತೇನೆ ಎಂದು ಹೇಳಿದ. ಆದರೆ ಸತ್ಯವೇನೆಂದರೆ ಆತ ಶಾಂತಿಯನ್ನು ಭೇಟಿಯಾಗಲು ಆಗಾಗ ಊರಿಗೆ ಬರುತ್ತಿದ್ದ. ಶಾಂತಿಗೆ ಇದು ಗೊತ್ತಿತ್ತು. ಆದರೆ ಆಕೆ ತನ್ನನ್ನು ತಾನೇ ದೂರವಿಡಲು ಪ್ರಯತ್ನಿಸಿದಳು. ಆದರೆ ವಿಕಾಸ್ನ ಮಾತುಗಳು, ಆತನ ಕಾಳಜಿ ಆಕೆಯನ್ನು ಮತ್ತೆ ಮತ್ತೆ ಆಕರ್ಷಿಸಿತು. ನಾನು ಒಂದು ದಿನ ಎಲ್ಲವನ್ನೂ ಸರಿ ಮಾಡುತ್ತೇನೆ ಶಾಂತಿ ಎಂದು ವಿಕಾಸ್ ಹೇಳುತ್ತಿದ್ದ. ಆದರೆ ಆ ಒಂದು ದಿನ ಎಂದೂ ಬರಲಿಲ್ಲ. ವರ್ಷಗಳು ಕಳೆದವು. ರಮ್ಯಾಗೆ 2 ಮಕ್ಕಳಾದರು. ಅನಿರುದ್ಧ್ 4 ವರ್ಷದ ಹುಡುಗ, ಸೌಮ್ಯ 2 ವರ್ಷದ ಹುಡುಗಿ. ಆದರೆ ವಿಕಾಸ್ನ ದೂರವಿರುವಿಕೆ, ಆತನ ಒಡನಾಟದ ಕೊರತೆ ರಮ್ಯಾಳನ್ನು ಕಾಡತೊಡಗಿತು. ಆಕೆಗೆ ಒಂದಿಷ್ಟು ಅನುಮಾನ ಬೆಳೆಯಿತು. ಒಂದು ದಿನ ರಮ್ಯಾ ವಿಕಾಸ್ನ ಫೋನ್ನಲ್ಲಿ ಒಂದು ಸಂದೇಶವನ್ನು ಗಮನಿಸಿದಳು. ಅದು ಶಾಂತಿಯಿಂದ ಬಂದಿರಲಿಲ್ಲ. ಆದರೆ ಶಾಂತಿಯ ಶಾಪ್ನ ಬಗ್ಗೆ ಒಂದು ಸಣ್ಣ ಉಲ್ಲೇಖವಿತ್ತು. ರಮ್ಯಾ ಊರಿನ ಜನರಿಂದ ವಿಷಯವನ್ನು ತಿಳಿದುಕೊಳ್ಳಲು ವಿಕಾಸ್ನ ಶಾಂತಿಯ ಜೊತೆ ಇನ್ನೂ ಸಂಪರ್ಕದಲ್ಲಿದ್ದಾನೆ ಎಂದು ಗೊತ್ತಾದಾಗ ಆಕೆಯ ಜಗತ್ತೇ ಕಗ್ಗತ್ತಲಾಗಿತ್ತು. ರಮ್ಯಾ ಒಂದು ದಿನ ಶಾಂತಿಯ ಶಾಪ್ಗೆ ಹೋದಳು. ಶಾಂತಿಯನ್ನು ಕಂಡಾಗ ರಮ್ಯಾಳ ಕಣ್ಣುಗಳು ಕೋಪ, ದುಃಖ, ಗೊಂದಲದಲ್ಲಿ ತುಂಬಿದವು. ನಿನಗೆ ಗೊತ್ತಿದ್ದೇ ವಿಕಾಸ್ ನಿನ್ನ ಜೊತೆ ಇದ್ದಾನೆಂದು ಎಂದು ಕೇಳಿದಳು. ಶಾಂತಿ ಒಂದು ಕ್ಷಣ ತಗ್ಗಿಸಿದಳು. ಗೊತ್ತಿತ್ತು ರಮ್ಯಾ, ಆದರೆ ನಾನು ಎಂದೂ ಅವನಿಗೆ ಒಂದು ಭರವಸೆ ಕೇಳಿಲ್ಲ. ನನ್ನ ಮಕ್ಕಳೇ ನನ್ನ ಜಗತ್ತು. ವಿಕಾಸ್ ಬಂದಾಗ ನಾನು ಒಂದಿಷ್ಟು ಒಡನಾಟಕ್ಕೆ ಒಲಿದೆ. ಆದರೆ ನಾನು ಎಂದಿಗೂ ನಿನ್ನ ಜೀವನವನ್ನು ಹಾಳು ಮಾಡಲು ಯೋಚಿಸಿಲ್ಲ ಎಂದಳು. ರಮ್ಯಾ ಕಣ್ಣೀರಿಟ್ಟಳು. ಆದರೆ ಶಾಂತಿಯ ಧೈರ್ಯ, ಆಕೆಯ ಸತ್ಯವಾದ ಮಾತುಗಳು ರಮ್ಯಾಳಿಗೆ ಒಂದಿಷ್ಟು ಶಕ್ತಿಯನ್ನು ಕೊಟ್ಟವು. ನಾನು ನಿನ್ನನ್ನು ದೂಷಿಸುವುದಿಲ್ಲ ಶಾಂತಿ, ಆದರೆ ನಾನು ನನ್ನ ಜೀವನವನ್ನು ಕಟ್ಟಿಕೊಳ್ಳಬೇಕು ಎಂದಳು. ಶಾಂತಿ ತನ್ನ ಜೀವನವನ್ನು ಮಕ್ಕಳಿಗಾಗಿ ಮುಡಿಪಾಗಿಟ್ಟಿದ್ದಳು. ಆಕೆ ತನ್ನ ಟೈಲರಿಂಗ್ ಶಾಪನ್ನು ಒಂದು ದೊಡ್ಡ ಬಟ್ಟೆಯ ಅಂಗಡಿಯಾಗಿ ಬೆಳೆಸಿದಳು. ಶಾಂತಿ ಫ್ಯಾಷನ್ ಎಂಬ ಹೆಸರಿನ ಆಕೆಯ ಅಂಗಡಿ ಈಗ ಮೈಸೂರಿನಿಂದಲೂ ಗ್ರಾಹಕರನ್ನು ಆಕರ್ಷಿಸಿತ್ತು. ಅಕ್ಷಯ್ ಈಗ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದುತ್ತಿದ್ದ. ಚಿನ್ಮಯಿ ಶಾಲೆಯಲ್ಲಿ ನೃತ್ಯ ಮತ್ತು ಸಾಹಿತ್ಯದಲ್ಲಿ ಗುರುತಿಸಲ್ಪಟ್ಟಿದ್ದಳು. ಶಾಂತಿಗೆ ವಿಕಾಸ್ನ ಗುರುತಾದ ನೆನಪುಗಳು ಕಾಡುತ್ತಿದ್ದವು. ಆದರೆ ಆಕೆ ತನ್ನ ಜೀವನವನ್ನು ತನ್ನ ಕೈಯಿಂದ ಕಟ್ಟಿಕೊಂಡಿದ್ದಳು. ಒಂದು ದಿನ ಊರಿನ ಒಂದು ಸಾಮಾಜಿಕ ಕಾರ್ಯಕ್ರಮದಲ್ಲಿ ಶಾಂತಿಯನ್ನು ವರ್ಷದ ಉದ್ಯಮಿಯೇ ಎಂದು ಗೌರವಿಸಲಾಯಿತು. ಆಕೆಯ ಕಣ್ಣುಗಳಲ್ಲಿ ಆ ದಿನ ಒಂದು ರೀತಿಯ ತೃಪ್ತಿ ಇತ್ತು. ರಮ್ಯಾ ವಿಕಾಸ್ನಿಂದ ದೂರವಾಗಿ ತನ್ನ ಜೀವನವನ್ನು ಮಕ್ಕಳಿಗಾಗಿ ಕಟ್ಟಿಕೊಂಡಿದ್ದಳು. ಆಕೆ ತನ್ನ ಕಾಲೇಜು ಶಿಕ್ಷಕಿಯ ಕೆಲಸವನ್ನು ಮತ್ತೆ ಆರಂಭಿಸಿದಳು. ಅನಿರುದ್ಧ್ ಮತ್ತು ಸೌಮ್ಯಗೆ ಒಳ್ಳೆಯ ಶಿಕ್ಷಣ, ಒಳ್ಳೆಯ ಜೀವನ ಕೊಡಲು ಆಕೆ ಶ್ರಮಿಸಿದಳು. ವಿಕಾಸ್ ತನ್ನ ತಪ್ಪುಗಳಿಂದ ಕಲಿತು ತನ್ನ ಮಕ್ಕಳಿಗೆ ಒಳ್ಳೆಯ ತಂದೆಯಾಗಲು ಪ್ರಯತ್ನಿಸಿದ. ಆದರೆ ಶಾಂತಿ ಮತ್ತು ರಮ್ಯಾಳ ಧೈರ್ಯ ಅವರ ಜೀವನದ ನಿಜವಾದ ಬೆಳಕಾಗಿತ್ತು. ಈ ಸ್ಟೋರಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.